ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ಬ್ರಹ್ಮವೃಕ್ಷ ಪಲಾಶ ಮುತ್ತುಗ ವೃಕ್ಷದ ಬಗ್ಗೆ ತಿಳಿಯೋಣ ಬನ್ನಿ. ಬ್ರಹ್ಮವೃಕ್ಷ ಪಲಾಶ ಮುತ್ತುಗದ ಮರ. ಮುತ್ತುಗದ ಮರಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದು ವೇದಗಳಲ್ಲಿ ಪಲಾಶಕ್ಕೆ ಬ್ರಹ್ಮವೃಕ್ಷವೆಂದು ಕರೆಯುತ್ತಾರೆ. ಮಂತ್ರದೃಷ್ಟ ಮಹರ್ಷಿಗಳು ಬ್ರಹ್ಮವೃಕ್ಷದ ಬಗ್ಗೆ ಹೀಗೆ ಹೇಳಿರುತ್ತಾರೆ: ಬ್ರಹ್ಮವೃಕ್ಷ ಪಲಾಶಸ್ತ್ವಂ ಶ್ರದ್ಧಾಂ ಮೇಧಾಂಚ ದೇಹಿ ಮೇ ವೃಕ್ಷಾದೀಪೋ ನಮಸ್ತೆಸ್ತ್ವಂ ಛಾತ್ರಸನ್ನಿಧೋ ಭವ. ಏ ಪಲಾಶರೂಪಿ ಬ್ರಹ್ಮವೃಕ್ಷವೇ, ನೀನು ಸಮಸ್ತ ವೃಕ್ಷಗಳ ರಾಜನಾಗಿರುವೆ. ನನಗೆ ಶ್ರದ್ಧೆ ಹಾಗೂ ಬುದ್ಧಿಯನ್ನು ದಯಪಾಲಿಸು. ನಾನು ನಿನಗೆ ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಾರೆ. ಈ ಬ್ರಹ್ಮವೃಕ್ಷ ಪಲಾಶ ಮುತ್ತುಗ ಹುಟ್ಟಿದ್ದು ಹೇಗೆಂದರೆ, ಸತ್ಯಯುಗದ ಕಾಲದಲ್ಲಿ ದೇವರಾಜನಾದ ಇಂದ್ರದೇವನು ಎಲ್ಲ ದೇವಾನುದೇವತೆಗಳಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದರು. ದೇವಾನುದೇವತೆಗಳ ಔತಣಕೂಟದಲ್ಲಿ ಸೋಮರಸವೇ ಪ್ರಧಾನವಾಗಿರುತ್ತದೆ. ಒಂದು ದೊಡ್ಡ ಅಗಲವಾದ ಬಾಯುಳ್ಳ ಪಾತ್ರೆಯಲ್ಲಿ ಸೋಮರಸವನ್ನು ತಯಾರು ಮಾಡಿ ಇಟ್ಟು ಎಲ್ಲರೂ ಸೋಮರಸ ಪಾನ ಮಾಡುತ್ತಾ ರಂಭ, ಊರ್ವಶಿ, ಮೇನಕ, ತಿಲೋತ್ತಮೆಯರ ನೃತ್ಯ ನೋಡುತ್ತಾ ಪಾನ ಮಾಡುತ್ತಾ ಮೈಮೆರೆತಿರುವಾಗ ಇದೆಲ್ಲವನ್ನು ನೋಡುತ್ತಾ ಕುಳಿತಿದ್ದ ಗಿಡಗವೊಂದಕ್ಕೆ ಸೋಮರಸ ಕುಡಿಯುವ ಬಯಕೆಯಾಯಿತು. ದೇವತೆಗಳೆಲ್ಲರೂ ಮೈ ಮರೆತಿರುವಾಗ ಇದೇ ಸಮಯವೆಂದು ತಿಳಿದ ಗಿಡಗವು ಸೋಮರಸ ಕುಡಿಯಲು ಪಾತ್ರೆಗೆ ಬಗ್ಗಿತು. ಸೋಮರಸ ಕುಡಿಯುವಾಗ ಪಾತ್ರೆಗೆ ಬಿದ್ದು ಮೇಲಕ್ಕೆ ಹಾರಿ ಸೋಮರಸದ ಮತ್ತಿನಲ್ಲಿ ಆಕಾಶದಲ್ಲಿ ಅದು ನರ್ತನ ಮಾಡಲು ಪ್ರಾರಂಭಿಸಿತು. ಆಗ ಅದರ ಪುಕ್ಕವೊಂದು ಭೂಮಿಯ ಮೇಲೆ ಬಿದ್ದಿತು. ಆ ಕ್ಷಣವೇ ಆಗೊಂದು ಮರವೂ ಹುಟ್ಟಿತು. ಅದುವೇ ಬ್ರಹ್ಮವೃಕ್ಷ ಪಲಾಶ ಮುತ್ತುಗವಾಯಿತು. ಮುತ್ತುಗದ 3 ಎಲೆಗಳಲ್ಲಿ ಮಧ್ಯೆ ನಾರಾಯಣನು, ಎಡಗಡೆ ಬ್ರಹ್ಮನು, ಬಲಗಡೆ ಶಿವನು ಇರುತ್ತಾರೆ ಎಂದು ಪುರಾಣ ಪುಣ್ಯಕಥೆಗಳು ವೇದಗಳಿಂದ ತಿಳಿದುಬರುತ್ತದೆ. ಪಲಾಶ ವೃಕ್ಷ ಶಿವನಿಗೆ ಪ್ರಿಯವಾದುದೆಂದು ಪುರಾಣಗಳಿಂದ ತಿಳಿದುಬರುತ್ತದೆ. ಪಲಾಶದ ಮೂಲದಲ್ಲಿ ಅರನು, ಕಾಂಡದಲ್ಲಿ ಶೂಲಧರನು, ಶಾಖೆಗಳಲ್ಲಿ ರುದ್ರನು, ಎಲೆಗಳಲ್ಲಿ ಶಿವನು, ಫಲಗಳಲ್ಲಿ ಗಣೇಶನು, ತೊಗಟೆಗಳಲ್ಲಿ ಗಂಗಾಧರನು, ಪುಷ್ಪಗಳಲ್ಲಿ ತ್ರಿಪುರಾಂತಕನು, ಉಪಶಾಖೆಗಳಲ್ಲಿ ಈಶ್ವರನ ಸಾನ್ನಿಧ್ಯವಿರುತ್ತದೆ. ಆದ್ದರಿಂದ ಪಲಾಶವು ಸಂಪೂರ್ಣವಾಗಿ ದೇವಮಯವಾಗಿದೆ. ಯಾರು ಈ ಬ್ರಹ್ಮವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಮಾಡಿ ವೃಕ್ಷದ ಎಲೆಗಳಲ್ಲಿ ಭೋಜನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ. ಅವರ ಸಕಲ ಪಾಪಗಳು ನಶಿಸಿ ಹೋಗಿ ಧನ ಕನಕ ವಸ್ತು ವಾಹನಾದಿಗಳು ಲಭಿಸುತ್ತವೆ ಎಂದು ಪುರಾಣಗಳಿಂದ ತಿಳಿದುಬರುತ್ತದೆ. ಹಾಗೂ ತಮ್ಮ ಇಚ್ಛೆಯ ಫಲಾಪೇಕ್ಷೆ ಇರುವವರು ಕಾರ್ತೀಕ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳಲ್ಲಿ ಪಲಾಶ ವೃಕ್ಷ ಪೂಜಿಸಿದರೆ ಅವರ ಪೂರ್ವ ಜನ್ಮದ ಸಕಲ ಪಾಪಗಳು ಕಳೆದು ಉತ್ತಮ ಫಲ ದೊರೆಯುತ್ತದೆ ಎಂದು ಶಿವಪುರಾಣ ಹಾಗೂ ಇತರ ಪುರಾಣಗಳಿಂದ ತಿಳಿದುಬರುತ್ತದೆ. ವೃಕ್ಷಗಳಲ್ಲಿ ಪಲಾಶವು ಶ್ರೇಷ್ಠವಾಗಿರುವುದರಿಂದಲೂ ಮುತ್ತುಗದ ಎಲೆಯ ಮಧ್ಯೆ ನಾರಾಯಣನು, ಎಡಗಡೆಯ ಎಲೆಯಲ್ಲಿ ಬ್ರಹ್ಮನು, ಬಲದ ಎಲೆಯಲ್ಲಿ ಶಿವನು ಇರುತ್ತಾನೆಯಾದ್ದರಿಂದ
ಉಪನಯನ ಸಂಸ್ಕಾರಗಳಲ್ಲಿ ಒಟುಗಳಿಗೆ ಪಲಾಶದ ಕೋಲನ್ನು ಬ್ರಹ್ಮದಂಡವೆಂದು ಪ್ರದಾನ ಮಾಡುತ್ತಾರೆ. ಚಂದ್ರನಿಗೆ ಮಾಡುವ ಹೋಮ ಮತ್ತು ಹವನಗಳಲ್ಲಿ ಹಾಗೂ ನವಗ್ರಹ ಪೂಜೆಗಳಲ್ಲಿ ಮುತ್ತುಗದ ಕಟ್ಟಿಗೆಯನ್ನು ಉಪಯೋಗಿಸುತ್ತಾರೆ. ಇದನ್ನು ಚಂದ್ರಪ್ರಿಯ ಮುತ್ತುಗವೆಂದು ಕರೆಯುತ್ತಾರೆ. ಮುತ್ತುಗಕ್ಕೆ ಬ್ರಹ್ಮವೃಕ್ಷ, ಪಲಾಶ, ತ್ರಿಪರ್ಣ, ರಕ್ತಪುಷ್ಪಕ ಇನ್ನೂ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಇದರ ಪುಷ್ಪವು ಕಫ, ರಕ್ತ, ಪಿತ್ತ, ವಾತರಕ್ತ, ಕುಷ್ಠನಾಶಕ, ಮಲರೋಧಕ, ದಾಹವನ್ನು ನಿವಾರಿಸುತ್ತದೆ. ಫಲವು ಮಧುಮೇಹ, ವಾತ, ಪಿತ್ತ, ಕಫ, ಗುಲ್ಮ, ಉದರ ರೋಗವನ್ನು ಗುಣಪಡಿಸುತ್ತದೆ. ಬೇರು ಪಲಾಶದ ಬೇರಿನ ಕಷಾಯದಿಂದ ಉದರ ರೋಗ ನಿವಾರಣೆಯಾಗುತ್ತದೆ. ಹಲ್ಲು ನೋವು ಇದ್ದರೆ ಪಲಾಶದ ಎಲೆಯ 1-2 ಹನಿ ರಸವನ್ನು ಲೇಪಿಸಿದರೆ ಹಲ್ಲು ನೋವು ನಿಲ್ಲುತ್ತದೆ. ಯಾರು ಪಲಾಶ ವೃಕ್ಷವನ್ನು ಬೆಳೆಸುತ್ತಾರೋ ಮತ್ತು ಪೂಜಿಸುತ್ತಾರೋ ಅವರ ವಂಶವು ಎಂದೆಂದಿಗೂ ನಶಿಸುವುದಿಲ್ಲ. ಎಲ್ಲರಿಗೂ ನಮಸ್ಕಾರ. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ವಂದನೆಗಳು.